ಯಾವ ಪರ್ಟಿಕ್ಯುಲರ್ ವಾರ ನಿಮಗೆ ಫೇವರೆಟ್ ಇಡೀ ಇಷ್ಟು 16 ವಾರಗಳಲ್ಲಿ ಅಂತ? 16 ವಾರಗಳಲ್ಲಿ ಫೇವ್ರೆಟ್ ಜೋಡಿ ಟಾಸ್ಕ್ ಹನುಮು ಮತ್ತೆ ನಾನು ಒಟ್ಟಿಗೆ ಆಡಿದಂತ ವಾರ ನನ್ನ ಫೇವ್ರೆಟ್. ಬಹಳಷ್ಟು ಅಪ್ಸ್ ಅಂಡ್ ಡೌನ್ಸ್ ಇತ್ತು, ಬಟ್ ನನ್ನ ಬೆಸ್ಟ್ ವೀಕ್ ಆಗಿ ಅಲ್ಲಿವರೆಗೂ ಅದೇ ಬೆಸ್ಟ್ ವೀಕ್ ಅಂತ ಹೇಳ್ತಿದ್ದೆ. ಅಲ್ಲಿಂದ ಮತ್ತೆ ತಿರುಗಿ 16th ವೀಕ್ ವರೆಗೂ ನೋಡಿದಾಗ್ಲೂ ನನ್ಗೆ ಇವಾಗ್ಲೂ ಹೊರಗೆ ಬಂದ್ಮೇಲೂ ಐ ಥಿಂಕ್ ದಟ್ ವೀಕ್ ನನ್ಗೆ ಯಾವ ವಾರ ಅದು ಅಂತ ನೆನಪಾಗ್ತಿಲ್ಲ. 7th ವೀಕ್ ಅನ್ಸುತ್ತೆ, 7th ವೀಕ್ ಅದು 7 ಹೇಳಿದ್ ನೆನಪಿದೆ. ಆ ವಾರ ನನಗೆ ಫೇವ್ರೆಟ್ ವೀಕ್. ಈಗ ಅಪಾರ್ಟ್ ಫ್ರಮ್ ಮಂಜು ಮತ್ತೆ ಮೋಕ್ಷಿತ್ ಅವರನ್ನು ಹೊರತುಪಡಿಸಿದ್ರೆ ಯಾರು ನಿಮಗೆ ತುಂಬಾ ಹತ್ರ ಆಗಿದ್ರು ಮನಸ್ಸಿಗೆ ಮನೆಯಲ್ಲಿ ಅಂತ? ಹನುಮ. ಅದೇ ಹನುಮಂತ ಹೇಗೇನು ಅದೇ ಅವ್ರ ಹೆಸರು ನಂಗೆ ಮರ್ತೋಯ್ತು. ಅವ್ರನ್ನ ಬಿಟ್ರೆ ಯಾರು ಇಲ್ಲ, ಯಾರು ಆಗ್ಲಿಲ್ಲ ಅಂದ್ರೆ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡ್ಕೊಳ್ವಾ ನೀವು? ಕನೆಕ್ಟ್ ಆಗ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ವಾ ಹೇಗೆ ಅಂತ? ಮೇ ಬಿ ನಾನೇ ಪ್ರಯತ್ನ ಪಡ್ಲಿಲ್ವ. ಐ ಆಮ್ ಅ ಪರ್ಸನ್, ನಾನು ಹೊರಗಡೆನೂ ಆದ್ರೆ ತುಂಬಾ ಜನರ ಜೊತೆ ಇರೋಳಲ್ಲ, ಎಲ್ಲರ ಜೊತೆ ಮಾತಾಡ್ತೀನಿ. ಬಟ್ ಯಾರೋ ಆ ಗುಂಪಿನಲ್ಲಿ ಒಬ್ರು ಇಬ್ರು ಒಂದೊಂದ್ಸತಿ ಡೌಟೆ. ಒಬ್ರೆ ಯಾರು ನೀವು 100 ಜನ ಬಿಟ್ಟು ನನ್ನನ್ನ ಬಿಟ್ರು ಆ 100 ಜನರಲ್ಲಿ ಒಬ್ರನ್ನೇ ಚೂಸ್ ಮಾಡ್ತೀನಿ. 1000 ಜನ ಬಿಟ್ರು ಆ 1000 ಜನರಲ್ಲಿ ಒಬ್ರನ್ನೇ ಚೂಸ್ ಮಾಡ್ತೀನಿ. ಆ ಒಬ್ರಾದ್ಮೇಲೆ ಮೇ ಬಿ ಐ ವಿಲ್ ನಾಟ್ ಸ್ಟೆಪ್ ಅಹೆಡ್ ಅನ್ಸುತ್ತೆ. ದಟ್ ಮೈಟ್ ಬಿ ಮೈ ಪ್ಲಸ್ ಆರ್ ಮೈನಸ್, ಗೊತ್ತಿಲ್ಲ. ಒಬ್ರಾದ್ಮೇಲೆ ದಟ್ಸ್ ಆಲ್. ನಿಮ್ಗೆ ಏನೋ ಒಂದು ಶೇರ್ ಮಾಡ್ಕೊಳ್ಳೋದಕ್ಕೆ 100 ಜನ ಏನಕ್ಕೆ ಬೇಕು? ಒಬ್ರು ಸಾಕಲ್ವಾ? ಅದೇ ವಿಷಯ ಶೇರ್ ಮಾಡ್ತೀರಾ. ಸೊ ಅಷ್ಟೇ. ನಾನು ಹೊರಗೂ ಹಾಗೆ ಇದ್ದೆ. ನಂಗೆ ಫ್ರೆಂಡ್ಸ್ ಅಂತ ನೋಡಿದ್ರು ಲಾಟ್ ಆಫ್ ಫ್ರೆಂಡ್ಸ್ ಇಲ್ಲ. ಎಲ್ಲರ ಜೊತೆ ಮಾತಾಡ್ತೀನಿ, ಲಾಟ್ ಆಫ್ ಕಾಂಟ್ಯಾಕ್ಟ್ಸ್ ಇದೆ, ಬಟ್ ನಾಟ್ ಫ್ರೆಂಡ್ಸ್. ನಾನು ಅಲ್ಲಿ ಹೋಗಿ ಫ್ರೆಂಡ್ಶಿಪ್ ಆಗುತ್ತೆ ಅಂತ ನನ್ನ ಕನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಂಗೆ ಹೋಗ್ತಾ ಕೇಳಿದ್ರು ಯಾರು ನಿಮ್ ಬೆಸ್ಟ್ ಫ್ರೆಂಡ್ ಅಂತ. ಆ ಮೂಮೆಂಟ್ ಅಲ್ಲಿ ಯಾರು ಇರ್ಲಿಲ್ಲ. ಫ್ರೆಂಡ್ಶಿಪ್ ಏಜ್ ಎಲ್ಲ ಆಗೋಗಿದೆ ಅನ್ಸುತ್ತೆ ಅಂತ ಹೇಳಿದ್ದೆ ನಾನು. ಅದಾಯ್ತು, ಅದು ಕಾಲೇಜ್ ಡೇಸ್ ಅದೆಲ್ಲ. ಈಗ ಯಾರು ಇಲ್ಲ ಅಂತ ಹೇಳಿದ್ದೆ, ಫ್ರೆಂಡ್ಶಿಪ್ ಎಲ್ಲ ಆಗೋದು ಕಷ್ಟನೇ ಈಗ ಅಂತ. ಅಲ್ಲಿ ಒಳಗಡೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಹಾಗೆ. ಇನ್ನೀಗ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದ್ರೆ ನೀವು ಹೇಳಿದ್ರಿ ಈಗ ಹನುಮಂತ್ ಅವ್ರದ್ದು ಅಂದ್ರೆ ಅವ್ರದ್ದು ಹೆಂಗ್ ಪ್ರೆಡಿಕ್ಟೇ ಮಾಡಕ್ಕಾಗಲ್ಲ ಅವ್ರದ್ದು ತೀರ್ಮಾನಗಳು. ಅದೇ ರೀತಿ ಆಟಗಳಲ್ಲಿ ಅಂದ್ರೆ ಟಾಸ್ಕ್ ವಿಷಯದಲ್ಲಿ ಓಕೆ ನಿಮ್ಗೇನೋ ಒಂದು ಐಡಿಯಾ ಇರುತ್ತೆ ಆಲ್ರೆಡಿ ಒಬ್ಬರ ಬಗ್ಗೆ, ಬಟ್ ಸ್ಟಿಲ್ ಅದನ್ನೇನೋ ನಿಮ್ಮ ನಂಬಿಕೆಯನ್ನ ಅವ್ರು ಹುಸಿಗೊಳಿಸಿ ಬೇರೆ ತರನೇ ಆಟ ಆಡಿದ್ರು ಅಂತ ಅನ್ಸಿದ್ಯಾ ಯಾವ್ದಾದ್ರು ಕಂಟೆಸ್ಟೆಂಟ್ ಮನೆ ಒಳಗಡೆ? ನಾವು ಇಷ್ಟೇ ಕೆಪಾಸಿಟಿ ಅಂತ ಅನ್ಕೊಂಡಿದ್ದೆ ಇವ್ರದ್ದು, ಬಟ್ ಅದನ್ನ ಹೊರತುಪಡಿಸಿ ಬೇರೆ ತರನೇ ಆಡಿದ್ರು, ಪರವಾಗಿಲ್ಲ ಅನ್ನೋ ತರ. ಹನುಮ ವಿಚಾರವಾಗಿ ಫಸ್ಟ್ ಟಾಸ್ಕ್ ಬಂದಾಗ್ಲೇನೆ ಅವರು ತಲೆ ಸುತ್ತ ಬಿದ್ದೋಗ್ಬಿಡ್ತಾರೆ. ಹೋಗ್ತಾ ಹೋಗ್ತಾನು ಅವ್ರು ವಂಡರ್ಫುಲ್ ಆಗಿ ಆಡಿದ್ರು ಅಂತಿಲ್ಲ, ಬಟ್ ಬರ್ತಾ 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 ಕೆಲವೊಂದು ಆಟಗಳೆಲ್ಲ ಲೈಕ್ ಅವರು ಇದು TTF ಸೆಲೆಕ್ಟ್ ಆಗೋ ಆಟಗಳು, ಆ ಬಾಲ್ ನ ಇಟ್ಟಿದ್ದು, ಅದನ್ನೆಲ್ಲ ಅವ್ನು ಯಾವಾಗ್ಲೂ ಅಷ್ಟೇ. ಅಂದ್ರೆ ಗೆದ್ದು ಕಾನ್ಸಿಕ್ವೆನ್ಸ್ ಏನು ಅಂತಿಲ್ಲ. ನಾನ್ ಚೆನ್ನಾಗ್ ಆಡ್ಬೇಕು, ಗೆಲ್ಬೇಕು ಅಂತ ಆಡೋದು ಅವ್ನು ನಾನು ನೋಡೇ ಇಲ್ಲ. ಚೆನ್ನಾಗ್ ಆಡ್ಬೇಕು ಅಂತ ಬಹಳಷ್ಟು ಟಾಸ್ಕ್ ಗಳನ್ನ ಮಾಡಿದಾನೆ. ಅಂಡ್ ನನ್ ಜೊತೆ ಜೋಡಿ ಟಾಸ್ಕ್ ಅಲ್ಲೂ ಆಡಿದಂತ ರೀತಿ ಸರ್ಪ್ರೈಸಿಂಗ್ ಅಂತ ಅನಿಸ್ತು. ಫಸ್ಟ್ ಅವ್ನು ಬಂದು ಬಿದ್ದಾಗ ಓ ಆಕ್ಚುಲಿ ನಾನು ವೀಕ್ ಆಗ್ಬಿಟ್ಟಿದ್ದೆ. ಅವನೇ ಹೇಳ್ದ, ಅಂದ್ರೆ ಈಗೆಲ್ಲ ನಾ ಕುರಿ ಹೊಡಿಯೋದಕ್ಕೆ ಹೋಗೋದಿಲ್ಲ, ಮತ್ತೆ ಬೇರೆ ಎಲ್ಲ ಏನು ಫಿಸಿಕಲ್ ಏನು ಮಾಡಿಲ್ಲ ಅಲ್ಲ, ಜಿಮ್ಗೆ ಹೋಗೋದು ಇನ್ನೊಂದು. ಸೊ ನಾನು ವೀಕ್ ಇದೀನಿ ನಾನು ಅಂತ ಅವರೇ ಹೇಳಿದಿದೆ. ಬಟ್ ಅದು ಕಮ್ ಬ್ಯಾಕ್ ಮಾಡಿದ್ದು ಮೇ ಬಿ ಟೆಕ್ನಿಕ್ಸ್ ನ ಕ್ರ್ಯಾಕ್ ಮಾಡ್ತಾ ಇದ್ದಿದ್ದೆಲ್ಲ ಸರ್ಪ್ರೈಸಿಂಗ್.